ನಮಸ್ಕಾರ. ನಾನು ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಕೋನದಿಂದ ಇವತ್ತೊಂದು ಹೊಸ ಸಂಚಿಕೆ ಗಣಿತಾತ್ಮಕ ಅರ್ಥಶಾಸ್ತ್ರ CEC ವಿಷಯ 4ನೇ ಸೆಮಿಸ್ಟರ್ BA ತರಗತಿಯಲ್ಲಿ ಇರುವಂಥ ವಿಷಯ. ನನ್ನ ಚಾನಲನ್ನು ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ, ಗಣಿತಾತ್ಮಕ ಅರ್ಥಶಾಸ್ತ್ರ ಎಂದರೇನು? ಆರ್ಥಿಕ ವಿಶ್ಲೇಷಣೆಯಲ್ಲಿ ಗಣಿತದ ತಂತ್ರಗಳನ್ನು ಉಪಯೋಗಿಸುವ ಜ್ಞಾನದ ಶಾಖೆಯನ್ನು ಗಣಿತಾತ್ಮಕ ಅರ್ಥಶಾಸ್ತ್ರ ಎಂದು ಕರೆಯುತ್ತಾರೆ. ಅಂದರೆ ಯಾವುದೇ ಒಂದು ಆರ್ಥಿಕ ವಿಶ್ಲೇಷಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಗಣಿತದ ತಂತ್ರಗಳನ್ನು ಉಪಯೋಗಿಸ್ತಕ್ಕಂತಹ ಜ್ಞಾನದ ಶಾಖೆಯನ್ನು ನಾವು ಗಣಿತಾತ್ಮಕ ಅರ್ಥಶಾಸ್ತ್ರ ಅಂತ ಕರಿತೇವೆ. ಅಥವಾ ಅರ್ಥಶಾಸ್ತ್ರದ ಸಿದ್ಧಾಂತಗಳು ಮತ್ತು ಸಮಸ್ಯೆಗಳಿಗೆ ಗಣಿತೀಯ ವಿಧಾನವನ್ನು ಅಳವಡಿಸಿ ವಿಶ್ಲೇಷಿಸುವುದಾಗಿದೆ. ಅರ್ಥಶಾಸ್ತ್ರದಲ್ಲಿರುವಂಥ ಹಲವಾರು ಸಿದ್ಧಾಂತಗಳಿದ್ದಾವೆ, ಹಲವಾರು ರೀತಿಯ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಗಣಿತೀಯ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ ಅನ್ನೋದನ್ನು ಇಲ್ಲಿ ತಿಳಿಯಬೇಕಾಗ್ತದೆ. ಅಥವಾ ಆರ್ಥಿಕ ಸಿದ್ಧಾಂತಗಳ ವಿಶ್ಲೇಷಣೆಯಲ್ಲಿ ಗಣಿತಶಾಸ್ತ್ರದ ತಂತ್ರಗಳನ್ನು ಬಳಸುವುದನ್ನು ಗಣಿತಾತ್ಮಕ ಅರ್ಥಶಾಸ್ತ್ರ ಎಂದು ಕರೆಯುತ್ತಾರೆ. ಸೊ ಹಾಗಾಗಿ ಗಣಿತಾತ್ಮಕ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಅರ್ಥಶಾಸ್ತ್ರ ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಅಧ್ಯಯನ ಮಾಡೋದು ಮುಖ್ಯವಾಗಿರುತ್ತದೆ. ಯಾಕಂದರೆ ಈ ಉದಾಹರಣೆಗೆ ಬೇಡಿಕೆಯ ನಿಯಮ ಅಂತ ಹೇಳಿದೆ ಒಂದು ಪರಿಕಲ್ಪನೆ. ಆ ಬೇಡಿಕೆಯ ನಿಯಮವನ್ನು ನಾವು ತಿಳ್ಕೊಳ್ಬೇಕಾದ್ರೆ, ಆ ರೇಖಾಚಿತ್ರದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಮಗೆ ಇಲ್ಲಿ ಗಣಿತಾತ್ಮಕ ತಂತ್ರಗಳನ್ನು ನಾವಲ್ಲಿ ಉಪಯೋಗ ಮಾಡಿಕೊಳ್ಬೇಕಾಗತ್ತೆ. ಉಪಯೋಗ ಮಾಡಿಕೊಳ್ಳೋದರಿಂದ ಗಣಿತಾತ್ಮಕ ಅರ್ಥಶಾಸ್ತ್ರವನ್ನು ಸ್ಪಷ್ಟವಾಗಿ ಅರ್ಥಶಾಸ್ತ್ರದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎರಡನೇ ಪ್ರಶ್ನೆ, ಸ್ವಾಭಾವಿಕ ಸಂಖ್ಯೆಗಳು ಎಂದರೇನು? ಸಾಮಾನ್ಯವಾಗಿ ನಿತ್ಯ ಬಳಕೆಯಲ್ಲಿರುವ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಅಂದರೆ ನಿತ್ಯ ಜೀವನದಲ್ಲಿ ಆ ಸಂಖ್ಯೆಗಳನ್ನು ನಾವೇನು ಮಾಡ್ತಾ ಇದ್ವಿ, ಬಳಕೆ ಮಾಡ್ತಾ ಇರ್ತೀವಿ. ಅಂಥ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತ ನಾವು ಕರಿಬಹುದು. ನಾವು ವಸ್ತುಗಳನ್ನು ಎಣಿಸಲು ಬಳಸುವ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರಿಬಹುದು. ಅಥವಾ ವಸ್ತುಗಳನ್ನು ಎಣಿಸಲು ಬಳಸುವ 1, 2, 3, 4, 5 ಇತ್ಯಾದಿ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೀತವೆ. ನೋಡಿ, ದಿನನಿತ್ಯ ನಮಗೆ ಯಾವಾಗಲೂ ನಮ್ಮ ಜೀವನ ಪ್ರಾರಂಭವಾಗೋದು ಅಂಕಿ ಸಂಖ್ಯೆಗಳ ಮೂಲಕವೇ. ಅಂಕಿ ಸಂಖ್ಯೆಗಳು ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತವೆ. ಅವೆಲ್ಲವೂ ನಿತ್ಯ ಬಳಕೆಯಲ್ಲಿರುವಂಥ ಸಂಖ್ಯೆಗಳಾಗಿರ್ತವೆ. ಸಂಖ್ಯೆಗಳನ್ನು ನಾವು ನಿತ್ಯ ಜೀವನದಲ್ಲಿ ಅವುಗಳನ್ನು ಬಳಕೆ ಮಾಡಿಕೊಳ್ಳುವಂಥ ಒಂದು ಸಂಗತಿ ಇರ್ತದೆ. ಹಾಗಾಗಿ ಗಣಿತಾತ್ಮಕ ಅರ್ಥಶಾಸ್ತ್ರದಲ್ಲಿ ಈ ಪ್ರಶ್ನೆಯು ಕೂಡ ಮುಖ್ಯವಾಗಿರ್ತದೆ. ಅಥವಾ ಅಂತ ಹೇಳಿರೋದು ಯಾವುದಾದ್ರೂ ಒಂದು ಉತ್ತರನ ಬರೀಬೋದು. ಅದೇ ರೀತಿ ಮೂರನೇ ಪ್ರಶ್ನೆ, ಗಣ ಎಂದರೇನು? ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುವ ಯಾವುದೇ ವಸ್ತುಗಳನ್ನು, ಸಂಖ್ಯೆಗಳನ್ನು, ಜನರ ಗುಂಪನ್ನು ಗಣಗಳು ಎಂದು ಕರೀತಾರೆ. ಯಾವುದೇ ಒಂದೇ ರೀತಿ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಯಾವುದೇ ವಸ್ತು ಆಗಿರ್ಬೋದು ಅಥವಾ ಸಂಖ್ಯೆ ಆಗಿರ್ಬೋದು, ಯಾವುದನ್ನು ಕೂಡ ನಾವೇನು ಅನ್ಬೋದು ಅಂದರೆ ಗಣ ಅಂತ ಹೇಳಬಹುದು. ಅಥವಾ ನಿರ್ದಿಷ್ಟ ವಸ್ತುಗಳ ಸಂಗ್ರಹ ಅಥವಾ ನಿರ್ದಿಷ್ಟ ವಸ್ತುಗಳ ಗುಂಪನ್ನು ಗಣ ಎಂದು ನಾವು ಕರೀಬಹುದು. ಅಥವಾ ಯಾವುದಾದರೂ ನಿರ್ದಿಷ್ಟ ವಸ್ತುಗಳ ಅಥವಾ ಸಂಖ್ಯೆಗಳ ಗುಂಪನ್ನು ಗಣ ಎಂದು ನಾವು ಕರೀಬಹುದು. ಈ ಉದಾಹರಣೆಗೆ ಒಂದು ಕಾಲೇಜ್ ಇದೆ, ಕಾಲೇಜಲ್ಲಿರುವಂಥ ವಿದ್ಯಾರ್ಥಿಗಳು, ಅದೊಂದು ಗಣ ಅಂತ ಹೇಳಬಹುದು. ಹಾಗಾಗಿ ಗಣ ಅಂತಕ್ಕಂಥದ್ದು ಗಣಿತಾತ್ಮಕ ಅರ್ಥಶಾಸ್ತ್ರದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಈ ಗಣ ಅಂತಕ್ಕಂಥದ್ದು ಹಲವಾರು ರೀತಿಯ ಪ್ರಕಾರಗಳನ್ನು ಕೂಡ ಒಳಗೊಂಡಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಮುಂಬರುವ ಪದವಿಯ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆ ಇದಾಗಿದೆ ಅನ್ನೋದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೋಬೋದು. ಅಥವಾ ಅಂತ ಹೇಳಿದಿನಲ್ಲ, ಯಾವುದಾದ್ರೂ ಒಂದು ಉತ್ತರವನ್ನು ನೀವು ಪರೀಕ್ಷೆಯಲ್ಲಿ ಬರೀಬೋದು, ನಿಮಗೆ ಅನುಕೂಲವಾಗಲಿ. ಅರ್ಥಶಾಸ್ತ್ರದಲ್ಲಿ ಗಣಿತಶಾಸ್ತ್ರದ 4 ಅನಾನುಕೂಲಗಳನ್ನು ತಿಳಿಸಿ. ಈ ರೀತಿ ಕೇಳಿದಾಗ ಜನಸಾಮಾನ್ಯರಿಗೆ ನಿಲುಕದ್ದಾಗಿದೆ, ವಿಶೇಷ ಪರಿಣಿತಿ ಅಗತ್ಯತೆ, ಸಾರ್ವತ್ರಿಕ ವಿಶ್ವಾಸ ಗಳಿಸಿಲ್ಲ, ಗಣಿತೀಯ ವಿಧಾನ ತುಂಬ ಕ್ಲಿಷ್ಟವಾದದ್ದು, ಜನಪ್ರಿಯವಲ್ಲ, ಗುಣಾತ್ಮಕ ಆರ್ಥಿಕ ಅಂಶಗಳ ವಿಶ್ಲೇಷಣೆ ಸುಲಭವಲ್ಲ. ಇವೆಲ್ಲ ಅನಾನುಕೂಲಗಳನ್ನು ಗಣಿತಾತ್ಮಕ ಅರ್ಥಶಾಸ್ತ್ರದಲ್ಲಿ ಗಣಿತಶಾಸ್ತ್ರ ಹೊಂದಿದೆ. ಅದೇ ರೀತಿ 5ನೇ ಪ್ರಶ್ನೆ, ಗಣದ ಧಾತು ಅಥವಾ
ಗಣಾಂಶ ಎಂದರೇನು? ಗಣವು ಒಳಗೊಂಡಿರುವ ವಸ್ತುಗಳು, ಚಲಕಗಳು, ಸಂಖ್ಯೆಗಳು ಮೊದಲಾದವುಗಳನ್ನು ಧಾತುಗಳು ಅಥವಾ ಗಣಾಂಶಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಎ 1 2 3 4 5, ಬಿ ಈಸ್ ಈಕ್ವಲ್ ಟು ದಿ ABCDE. ಸೊ ಇವೆಲ್ಲವೂ ಗಣಾಂಶಗಳು ಅಂತ ಕರೀತಾರೆ ಅಥವಾ ಗಣಗಳ ಧಾತು ಅಂತ ಕೂಡ ಕರೀತಾರೆ. ಹಾಗಾಗಿ ಗಣವು ಒಳಗೊಂಡಿರುವ ವಸ್ತುಗಳು, ಚಲಕಗಳು, ಸಂಖ್ಯೆಗಳು ಮೊದಲಾದವುಗಳ ಧಾತುಗಳು ಅಥವಾ ಗಣಾಂಶಗಳು ಎಂದು ಕರೀತಾರೆ. ಅದೇ ರೀತಿ 6ನೇ ಪ್ರಶ್ನೆ, ಶೂನ್ಯ ಗಣ ಎಂದರೇನು? ಧಾತುಗಳು ಇಲ್ಲದ ಗಣವನ್ನು ಶೂನ್ಯ ಗಣ ಎಂದು ಕರೆಯುತ್ತಾರೆ. ಅಥವಾ ಗಣಿತದಲ್ಲಿ ಯಾವುದೇ ಅಂಶಗಳನ್ನು ಹೊಂದಿರದ ಗಣವನ್ನು ಶೂನ್ಯ ಗಣ ಎಂದು ಕರೀತಾರೆ. ಉದಾಹರಣೆಗೆ ಎ ಈಕ್ವಲ್ ಟು ದಿ ವಿವಾಹಿತರು, ಅವಿವಾಹಿತರು. ಸೊ ಅಲ್ಲಿ ಈಸ್ ಈಕ್ವಲ್ ಟು ದಿ ಪೈ ಅಂದರೆ ಇದು ಶೂನ್ಯ ಗಣವಾಗಿರ್ತದೆ. ಸೊ ಹಾಗಾಗಿ ಶೂನ್ಯ ಗಣ ಅಂತಕ್ಕಂಥದ್ದು ಗಣಗಳ ಪ್ರಕಾರದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಕಾರವಾಗಿದೆ. ಹಾಗಾಗಿ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆ ಶೂನ್ಯ ಗಣ ಎಂದರೇನು? ಅಂದರೆ ಯಾವುದೇ ರೀತಿಯ ಧಾತುಗಳು ಇಲ್ಲದ ಗಣವನ್ನು ನಾವೇನಂತ ಕರಿಬೋದು? ಶೂನ್ಯ ಗಣ ಅಂತ ಹೇಳಿ ಕರಿಬೋದು. ಸೊ ಹಾಗಾಗಿ ಮುಂಬರುವ ಪರೀಕ್ಷೆಗಳಲ್ಲಿ ಗಣಗಳ ಧಾತು ಅಥವಾ ಗಣಾಂಶ ಎಂದರೇನು, ಅಥವಾ ಶೂನ್ಯ ಗಣ ಎಂದರೇನು ಅಂತ ಪ್ರಶ್ನೆನೂ ಕೂಡ ಕೇಳಬಹುದು. ಆದ್ದರಿಂದ ನಿಮ್ಮ ಪರೀಕ್ಷೆಗೆ ಅನುಕೂಲವಾಗಲಿ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನುವ ದೃಷ್ಟಿಕೋನದಿಂದ ಈ ಒಂದು ವಿಶೇಷ ಸಂಚಿಕೆಯನ್ನು ವಿದ್ಯಾರ್ಥಿಗಳಿಗಾಗಿಯೇ ಶ್ರಮಪಟ್ಟು ತಯಾರು ಮಾಡಿದ್ದೇನೆ. ಇದರ ಸದುಪಯೋಗವನ್ನು ಪಡಿಸಿಕೊಂಡು ಉತ್ತಮವಾದ ರೀತಿಯಲ್ಲಿ ಅಂಕಗಳನ್ನು ನೀವು ಪಡೆದುಕೊಳ್ಳಿ. ಅದೇ ರೀತಿ 7ನೇ ಪ್ರಶ್ನೆ, ಸೀಮಾಂತ ವೆಚ್ಚ ಎಂದರೇನು? ವಸ್ತುವಿನ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲುವ ವೆಚ್ಚವನ್ನು ಸೀಮಾಂತ ವೆಚ್ಚ ಎಂದು ಕರೆಯುತ್ತಾರೆ. ಅಂದರೆ ವಸ್ತುವಿನ ಒಂದು ಹೆಚ್ಚುವರಿ ಘಟಕ ಉತ್ಪಾದನೆಗೆ ತಗಲುವಂತಹ ವೆಚ್ಚವನ್ನು ಸೀಮಾಂತ ವೆಚ್ಚ ಎಂದು ಕರೀತಾರೆ. ಅಥವಾ ವಸ್ತುವಿನ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದಾಗಿ ಒಟ್ಟು ವೆಚ್ಚಕ್ಕೆ ನಿವ್ವಳವಾಗಿ ಸೇರ್ಪಡೆಯಾಗುವ ವೆಚ್ಚವನ್ನು ಸೀಮಾಂತ ವೆಚ್ಚ ಎಂದು ಕರೀತಾರೆ. ಉದಾಹರಣೆಗೆ ಒಂದು ಕಂಪನಿಯಲ್ಲಿ ಈಗಾಗಲೇ 10 ಯೂನಿಟ್ಗಳನ್ನು ಉತ್ಪಾದನೆ ಮಾಡಿದ್ದಾರೆ. 11ನೇ ಯೂನಿಟನ್ನು ಉತ್ಪಾದನೆ ಮಾಡಲಿಕ್ಕೆ ತಗಲುವಂಥ ವೆಚ್ಚವನ್ನು ನಾವೇನಂತ ಕರಿಬೋದು? ಸೀಮಾಂತ ವೆಚ್ಚ. ಅಂದರೆ ಅದು ಹೆಚ್ಚುವರಿ ಘಟಕ ಆಗಿರುತ್ತೆ. ಆ ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲುವಂಥ ವೆಚ್ಚವನ್ನು ನಾವು ಸೀಮಾಂತ ವೆಚ್ಚ ಅಂಥೇಳಿ ಕರೀಬಹುದು. ಅದೇ ರೀತಿ 8ನೇ ಪ್ರಶ್ನೆ, ಗಣಗಳ ಸಂಯೋಗ ಎಂದರೇನು? 2 ಅಥವಾ 2ಕ್ಕಿಂತ ಹೆಚ್ಚು ಗಣಗಳಲ್ಲಿರುವ ಧಾತುಗಳನ್ನು ಒಟ್ಟುಗೂಡಿಸುವುದನ್ನು ಗಣಗಳ ಸಂಯೋಗ ಅಥವಾ ಗಣಗಳ ಒಟ್ಟುಗೂಡಿಸುವಿಕೆ ಎಂದು ಕರೆಯುತ್ತಾರೆ. 2 ಅಥವಾ 2ಕ್ಕಿಂತ ಹೆಚ್ಚು ಗಣಗಳಲ್ಲಿರುವ ಧಾತುಗಳನ್ನು ಒಟ್ಟುಗೂಡಿಸುವುದನ್ನು ಗಣಗಳ ಸಂಯೋಗ ಅಥವಾ ಗಣಗಳ ಒಟ್ಟುಗೂಡಿಸುವಿಕೆ ಎಂದು ಕರೆಯುತ್ತಾರೆ. ಅಥವಾ ಎ ಗಣಕ್ಕೆ ಅಥವಾ ಬಿ ಗಣಕ್ಕೆ ಇವೆರಡಕ್ಕೂ ಸೇರಿಸುವ ಗಣಾಂಶಗಳ ಗಣಗಳನ್ನು ಗಣಗಳ ಸಂಯೋಗ ಎಂದು ಕರೀತಾರೆ. ಎ ಗಣಕ್ಕೆ ಅಥವಾ ಬಿ ಗಣಕ್ಕೆ ಇವೆರಡಕ್ಕೂ ಸೇರಿಸುವ ಗಣಗಳನ್ನು ಗಣಗಳ ಸಂಯೋಗ ಎಂದು ಕರೀತಾರೆ. ಅಥವಾ 2 ಅಥವಾ ಅದಕ್ಕಿಂತ ಹೆಚ್ಚು ಗಣಗಳಲ್ಲಿರುವ ಎಲ್ಲ ಅಂಶಗಳನ್ನು ಒಟ್ಟುಗೂಡಿಸಿ ಬರೆಯುವುದನ್ನು ಗಣಗಳ ಸಂಯೋಗ ಎಂದು ಕರೀತಾರೆ. ಹಾಗಾಗಿ ಗಣಗಳ ಸಂಯೋಗ ಅಂತಕ್ಕಂಥದ್ದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಒಂದು ಸಂಭವನೀಯ ಪ್ರಶ್ನೆವಾಗಿದೆ. ಆದ್ದರಿಂದ 2 ಅಥವಾ 2ಕ್ಕಿಂತ ಹೆಚ್ಚು ಗಣಗಳಲ್ಲಿರುವ ಧಾತುಗಳನ್ನು ಒಟ್ಟುಗೂಡಿಸುವುದನ್ನು ಗಣಗಳ ಸಂಯೋಗ ಅಥವಾ ಗಣಗಳ ಒಟ್ಟುಗೂಡಿಸುವಿಕೆ ಅಂತ ಹೇಳಬಹುದು. ಅಥವಾ ಇದನ್ನು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಎ ಗಣಕ್ಕೆ ಅಥವಾ ಬಿ ಗಣಕ್ಕೆ ಇವೆರಡಕ್ಕೂ ಸೇರಿಸುವ ಗಣಗಳ ಸಂಯೋಗ ಅಂತ ಹೇಳಿ ನಾವು ಕರೀಬಹುದು. ಅದೇ ರೀತಿ 9ನೇ ಪ್ರಶ್ನೆ, ಪೂರೈಕೆ ಬಿಂಬಕ ಎಂದರೇನು? ಪೂರೈಕೆ ಬಿಂಬಕ ಅಂತಕ್ಕಂಥದ್ದು ಬೆಲೆ ಮತ್ತು ಪೂರೈಕೆ ನಡುವಿನ ಸಂಬಂಧವನ್ನು ವಿವರಿಸುವ ಬಿಂಬಕಕ್ಕೆ ಅಥವಾ ಸಮೀಕರಣಕ್ಕೆ ಪೂರೈಕೆ ಬಿಂಬಕ ಎಂದು ಕರೀತೇವೆ. ಅಂದರೆ ಪೂರೈಕೆ ಬಿಂಬಕ ಏನಾಗಿರುತ್ತೆ? ಬೆಲೆ ಮತ್ತು ಪೂರೈಕೆ ನಡುವೆ ಇರತಕ್ಕಂತಹ ಎರಡರ ಸಂಬಂಧವನ್ನು ತಿಳಿಸ್ಕೊಡ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಈಗ ಉದಾಹರಣೆ ತೆಗೆದುಕೊಂಡಾಗ ಎಸ್ ಈಸ್ ಈಕ್ವಲ್ ಟು ಎಫ್ ಇನ್ ಬ್ರಾಕೆಟ್ ಪಿ. ಅಂದರೆ ಇಲ್ಲಿ ಎಸ್ ಅಂತಕ್ಕಂಥದ್ದು ಏನಾಗಿದೆ? ಡಿಪೆಂಡೆಂಟ್ ಅಂದರೆ ಅವಲಂಬಿತ ಚಲಕವಾಗಿದೆ. ಈ ಎಫ್ ಅಂತಕ್ಕಂಥದ್ದು ಕಾರ್ಯ ಅಥವಾ ಫಂಕ್ಷನ್ ಅಂತ ಕರೀತಾರೆ. ಪಿ ಅಂತಕ್ಕಂಥದ್ದು ಬೆಲೆ, ಅದು ಯಾವಾಗಲೂ ಏನಾಗಿರುತ್ತೆ? ಬ್ರಾಕೆಟ್ ಒಳಗಿರುತ್ತೆ. ಪಿ ಅಂದರೆ ಸ್ವತಂತ್ರ ಚಲಕ, ಅಂದರೆ ಪಿ ಯ ಮೇಲೆ ಏನಾಗಿದೆ? ಪೂರೈಕೆ ಡಿಪೆಂಡ್ ಆಗಿದೆ. ಅಥವಾ ಇದನ್ನು
ಇನ್ನೊಂದು ಅರ್ಥ ಹೇಳೋದಾದರೆ ಒಂದು ವಸ್ತುವಿನ ಉತ್ಪಾದನಾ ಪ್ರಮಾಣ ಮತ್ತು ಅದರ ಬೆಲೆಯ ನಡುವಿನ ಗಣಿತೀಯ ಅಥವಾ ಕ್ರಿಯಾತ್ಮಕ ಸಂಬಂಧವನ್ನು ಪೂರೈಕೆ ಬಿಂಬಕ ಎಂದು ಕರೆಯುತ್ತಾರೆ. ಸೊ ಪೂರೈಕೆ ಬಿಂಬಕ ಅಂತಕ್ಕಂಥದ್ದು ಏನಾಗಿರುತ್ತೆ, ಒಂದು ವಸ್ತುವಿನ ಉತ್ಪಾದನಾ ಪ್ರಮಾಣ ಮತ್ತು ಅದರ ಬೆಲೆಯ ನಡುವಿನ ಗಣಿತೀಯ ಅಥವಾ ಕ್ರಿಯಾತ್ಮಕ ಸಂಬಂಧವನ್ನು ಪೂರೈಕೆ ಬಿಂಬಕ ಎಂದು ನಾವು ಕರೆಯಬಹುದು. ಈ ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಯಲ್ಲಿ ಕೇಳಬಹುದು. 10ನೇ ಪ್ರಶ್ನೆ, ಬಿಂಬಕ ಎಂದರೇನು? ಆರ್ಥಿಕ ಚಲಕಗಳ ನಡುವಿನ ಸಂಬಂಧವನ್ನು ವಿವರಿಸುವ ಸಮೀಕರಣಕ್ಕೆ ಬಿಂಬಕ ಎಂದು ಕರೀತಾರೆ. ಹಲವಾರು ರೀತಿಯ ಆರ್ಥಿಕ ಚಲಕಗಳಿದ್ದಾವೆ. ಆ ಚಲಕಗಳ ನಡುವೆ ಇರತಕ್ಕಂತಹ ಸಂಬಂಧಗಳನ್ನು ವಿವರಣೆ ಮಾಡಲಿಕ್ಕೆ ನಾವೇನಂತ ಕರಿಬೋದು, ಬಿಂಬಕ ಅಂಥೇಳಿ ನಾವು ಕರಿಬಹುದು. ಅಥವಾ ಸ್ಥಿರ ಅಥವಾ ಚಲ ಸಂಖ್ಯೆಗಳನ್ನೊಳಗೊಂಡ ಒಂದು ಸಮೀಕರಣವನ್ನು ನಾವು ಬಿಂಬಕ ಎಂದು ಹೇಳಬಹುದು. ಸೊ ಹಾಗಾಗಿ ಬಿಂಬಕ ಅಂತಕ್ಕಂಥದ್ದು ತನ್ನದೇ ಆದ ಅರ್ಥವನ್ನು ಇಲ್ಲಿ ಹೊಂದಿದೆ. ಸ್ಥಿರ ಅಥವಾ ಚಲ ಸಂಖ್ಯೆಗಳನ್ನೊಳಗೊಂಡ ಒಂದು ಸಮೀಕರಣವನ್ನು ನಾವೇನಂತ ಕರಿಬಹುದು, ಬಿಂಬಕ ಅಂತ ಕರಿಬಹುದು. ಅದೇ ರೀತಿ 11ನೇ ಪ್ರಶ್ನೆ, ಅಡ್ಡ ಸಾಲು ಮಾತೃಕೆ ಎಂದರೇನು? ಒಂದೇ ಒಂದು ಅಡ್ಡ ಸಾಲು ಹೊಂದಿದ್ದರೆ ಅದನ್ನು ಅಡ್ಡ ಸಾಲು ಮಾತೃಕೆ ಎಂದು ಕರೆಯಬಹುದು. ಉದಾಹರಣೆಗೆ A = 1 2 3 4 ಇದೊಂದು ಅಡ್ಡ ಸಾಲು ಹೊಂದಿರತಕ್ಕಂಥ ಒಂದು ಮಾತೃಕೆಯಾಗಿದೆ. ಸೊ ಹಾಗಾಗಿ ಒಂದೇ ಒಂದು ಅಡ್ಡ ಸಾಲು ಹೊಂದಿದ್ರೆ ಅದನ್ನು ಅಡ್ಡ ಸಾಲು ಮಾತೃಕೆ ಅಂತ ಕೂಡ ಕರೀಬಹುದು. ಸೊ ಹೀಗೆ ಬಿಂಬಕ ಎಂದರೇನು, ಅಡ್ಡ ಸಾಲು ಮಾತೃಕೆ ಎಂದರೇನು ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತ ಸಂಭವನೀಯ ಪ್ರಶ್ನೆ. ಅದೇ ರೀತಿ ನೈಜ ಸಂಖ್ಯೆಗಳು ಎಂದರೇನು? ನೈಜ ಸಂಖ್ಯೆಗಳು ಎಂದರೆ ಭಾಗವಾಗುವ ಮತ್ತು ಭಾಗವಾಗದ ಸಂಖ್ಯೆಗಳನ್ನು ನೈಜ ಸಂಖ್ಯೆಗಳು ಎಂದು ಕರೆಯಲಾಗುತ್ತೆ. ಅಂದರೆ ನೈಜ ಸಂಖ್ಯೆಗಳು ಭಾಗವಾಗುವಂತಹ ಭಾಗವಾಗದೇ ಇರತಕ್ಕಂತಹ ಎಲ್ಲ ಸಂಖ್ಯೆಗಳನ್ನು ಒಳಗೊಂಡಿರುತ್ತೆ. ಅಂಥ ಸಂಖ್ಯೆಗಳನ್ನು ನಾವು ಏನಂತ ಕರಿಬಹುದು, ನೈಜ ಸಂಖ್ಯೆಗಳು ಅಂತ ಕರಿಬಹುದು. ಅಥವಾ ಇದನ್ನು ಇನ್ನೊಂದು ಅರ್ಥದಲ್ಲಿ ನೋಡೋದಾದರೆ, ಯಾವುದೇ ಧನಾತ್ಮಕ ಅಥವಾ ಋಣಾತ್ಮಕ ಸಂಖ್ಯೆ ಇದ್ದು ಎಲ್ಲ ಪೂರ್ಣಾಂಕಗಳು ಮತ್ತು ಎಲ್ಲ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಒಳಗೊಂಡಿರೋದಕ್ಕೆ ನಾವು ನೈಜ ಸಂಖ್ಯೆಗಳು ಅಂತ ಕರೀಬಹುದು. ಉದಾಹರಣೆಗೆ 2 ಅಥವಾ -2, 3 -3 ಅಥವಾ -1/3 ಅಥವಾ -1/4, 0 1/3. ಸೊ ಹೀಗೆ ಎಲ್ಲ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳನ್ನು ಅವುಗಳಲ್ಲಿದ್ದು ಎಲ್ಲ ಪೂರ್ಣಾಂಕಗಳು ಮತ್ತು ಎಲ್ಲ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಇದು ಒಳಗೊಂಡಿರುತ್ತೆ. ಸೊ ಹಾಗಾಗಿ ನೈಜ ಸಂಖ್ಯೆಗಳಂದ್ರೇನು, ಭಾಗವಾಗುವ ಮತ್ತು ಭಾಗವಾಗದ ಸಂಖ್ಯೆಗಳನ್ನು ಒಳಗೊಂಡಿರೋದಕ್ಕೆ ನಾವು ಏನಂತ ಕರಿಬೋದು, ನೈಜ ಸಂಖ್ಯೆ ಅಂಥೇಳಿ ನಾವು ಕರಿಬಹುದು. ಈ ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಸಂಭವನೀಯ ಪ್ರಶ್ನೆ. ಅದೇ ರೀತಿ 13ನೇ ಪ್ರಶ್ನೆ, ಸಮತೋಲನ ಬೆಲೆ ಎಂದರೇನು? ಸೊ ಈ ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದು. ಬೇಡಿಕೆ ಮತ್ತು ಪೂರೈಕೆಗಳ ಪರಸ್ಪರ ಸಮತೋಲನದಿಂದ ನಿರ್ಧಾರವಾಗುವ ಬೆಲೆ ಸಮತೋಲನ ಬೆಲೆ. ಬೇಡಿಕೆ ಮತ್ತು ಪೂರೈಕೆಗಳ ಪರಸ್ಪರ ಸಮತೋಲನದಿಂದ ನಿರ್ಧಾರವಾಗುವ ಬೆಲೆ ಸಮತೋಲನ ಬೆಲೆ ಎಂದು ನಾವು ಕರೆಯಬಹುದು. ಅಥವಾ ಒಂದು ಸರಕಿನ ಬೇಡಿಕೆಯು ಅದರ ಪೂರೈಕೆಗೆ ನಿಖರವಾಗಿ ಸಮಗೊಳ್ಳುವ ಬೆಲೆಯನ್ನು ಸಮತೋಲನ ಬೆಲೆ ಎಂದು ನಾವು ಕರೆಯಬಹುದು. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಒಂದು ನಿರ್ದಿಷ್ಟ ವಸ್ತುವಿಗೆ ಇರುವ ಗ್ರಾಹಕರ ಬೇಡಿಕೆ ಮತ್ತು ಉತ್ಪಾದಕರ ಪೂರೈಕೆ ಸಂಪೂರ್ಣವಾಗಿ ಸಮಾನವಾಗಿರುವ ಬೆಲೆಯನ್ನು ಸಮತೋಲನ ಬೆಲೆ ಎಂದು ಕೂಡ ನಾವು ಕರೆಯಬಹುದು. ಸೊ ಸಮತೋಲನ ಬೆಲೆ ಅಂತಕ್ಕಂಥ ಒಂದು ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಒಂದು ಸಂಭವನೀಯ ಪ್ರಶ್ನೆ ಇದಾಗಿದೆ. ಹಾಗಾಗಿ ಸಮತೋಲನ ಬೆಲೆ ಅಂದ್ರೇನು? ಬೇಡಿಕೆ ಮತ್ತು ಪೂರೈಕೆಗಳ ಪರಸ್ಪರ ಸಮತೋಲನದಿಂದ ನಿರ್ಧಾರವಾಗುವ ಬೆಲೆಯೇ ಸಮತೋಲನ ಬೆಲೆ ಎಂದು ನಾವು ಹೇಳಬಹುದು. ಸೊ ಆದ್ದರಿಂದ ಈ ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದು. ಇಲ್ಲಿ ನಾನು 3 ಉತ್ತರಗಳನ್ನು ಹೇಳಿದ್ದೇನೆ. ಇದರಲ್ಲಿ ಯಾವುದಾದ್ರೂ ಒಂದು ಉತ್ತರವನ್ನು ನೀವು ಪರೀಕ್ಷೆಯಲ್ಲಿ ಬರೆಯಬಹುದು. ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಕೋನದಿಂದ ಈ ರೀತಿಯಾಗಿ ಮಾಡಿದ್ದೇನೆ. ಅದೇ ರೀತಿ 14ನೇ ಪ್ರಶ್ನೆ, ಮಾರುಕಟ್ಟೆ ಸಮತೋಲನ ಅರ್ಥ ನೀಡಿ. ಪ್ರಚಲಿತ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಪೂರೈಕೆ ಮತ್ತು ಬೇಡಿಕೆ ಸಮನಾಗುವ ಸ್ಥಿತಿಯನ್ನು ಮಾರುಕಟ್ಟೆಯ ಸಮತೋಲನ ಎಂದು ಕರೀತಾರೆ. ಪ್ರಚಲಿತ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಪೂರೈಕೆ ಮತ್ತು ಬೇಡಿಕೆ ಸಮನಾಗುವ ಸ್ಥಿತಿಯನ್ನು ಮಾರುಕಟ್ಟೆಯ ಸಮತೋಲನ ಎಂದು ಕರೀತಾರೆ. ಅಥವಾ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಸರಕು ಅಥವಾ ಸೇವೆಯ ಬೇಡಿಕೆ ಪ್ರಮಾಣವು ಪೂರೈಕೆ ಪ್ರಮಾಣಕ್ಕೆ ಸಮನಾಗುವ ಸ್ಥಿತಿಯೇ ಮಾರುಕಟ್ಟೆ ಸಮತೋಲನ ಎಂದು ನಾವು ಕರೆಯಬಹುದು. ಸೊ ಈ ಒಂದು ಪ್ರಶ್ನೆಯೂ ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆ ಇದಾಗಿದೆ. ಸೊ ಮಾರುಕಟ್ಟೆಯ ಸಮತೋಲನ ಅರ್ಥ ನೀಡಿ ಅಂತ ಪ್ರಶ್ನೆ ಬರಬಹುದು.
ಪ್ರಚಲಿತ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಪೂರೈಕೆ ಮತ್ತು ಬೇಡಿಕೆ ಸಮನಾಗುವ ಸ್ಥಿತಿಯನ್ನು ಮಾರುಕಟ್ಟೆಯ ಸಮತೋಲನ ಎಂದು ಕರೀತೇವೆ. ಅಥವಾ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಸರಕು ಅಥವಾ ಸೇವೆಯ ಬೇಡಿಕೆ ಪ್ರಮಾಣವು ಪೂರೈಕೆ ಪ್ರಮಾಣಕ್ಕೆ ಸಮನಾಗುವ ಸ್ಥಿತಿ ಆಗಿರ್ತದೆ. 15ನೇ ಪ್ರಶ್ನೆ, ಗಣಗಳ ಛೇದನ ಎಂದರೇನು? ಈ ಪ್ರಶ್ನೆಯು ಕೂಡ ಕೇಳಬಹುದು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಗಣಗಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಧಾತುಗಳ ಅಥವಾ ಗಣಾಂಶಗಳ ಗಣವನ್ನು ಗಣಗಳ ಛೇದನ ಎಂದು ಕರೆಯುತ್ತಾರೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಗಣಗಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಧಾತುಗಳ ಅಥವಾ ಗಣಾಂಶಗಳ ಗಣವನ್ನು ಗಣಗಳ ಛೇದನ ಎಂದು ಕರೆಯುತ್ತಾರೆ. ಅಥವಾ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಗಣಗಳಲ್ಲಿರುವ ಸಾಮಾನ್ಯ ಅಂಶಗಳ ಸಂಗ್ರಹವನ್ನು ಗಣಗಳ ಛೇದನ ಎಂದು ಕರೆಯುತ್ತಾರೆ. ಸೊ ಹಾಗಾಗಿ ಗಣಗಳ ಛೇದನ ಅಂತಕ್ಕಂಥ ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದು. ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಗಣಗಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಧಾತುಗಳ ಅಥವಾ ಗಣಾಂಶಗಳ ಗಣವನ್ನು ಗಣಗಳ ಛೇದನ ಅಂತ ಕೂಡ ನಾವು ಕರೀಬಹುದು. ಅದೇ ರೀತಿ 16ನೇ ಪ್ರಶ್ನೆ, ಬೇಡಿಕೆ ಬಿಂಬಕ ಎಂದರೇನು? ಈ ಪ್ರಶ್ನೆಯು ಕೂಡ ಕೇಳಬಹುದು. ಬೆಲೆ ಮತ್ತು ಬೇಡಿಕೆ ನಡುವಿನ ಸಂಬಂಧವನ್ನು ವಿವರಿಸುವ ಬಿಂಬಕಕ್ಕೆ ಅಥವಾ ಸಮೀಕರಣಕ್ಕೆ ಬೇಡಿಕೆ ಬಿಂಬಕ ಎಂದು ಕರೆಯುತ್ತಾರೆ. ಬೆಲೆ ಮತ್ತು ಬೇಡಿಕೆ ನಡುವಿನ ಸಂಬಂಧವನ್ನು ವಿವರಿಸುವ ಬಿಂಬಕಕ್ಕೆ ಅಥವಾ ಸಮೀಕರಣಕ್ಕೆ ಬೇಡಿಕೆ ಬಿಂಬಕ ಎಂದು ಕರೆಯುತ್ತಾರೆ. ಅಥವಾ ಇದನ್ನು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಬೇಡಿಕೆ ಬಿಂಬಕವು ಸರಕುಗಳಿಗೆ ಬೇಡಿಕೆ ಇರುವ ಪ್ರಮಾಣ ಮತ್ತು ಅದರ ವಿವಿಧ ನಿರ್ಧಾರಕಗಳ ನಡುವಿನ ಕ್ರಿಯಾತ್ಮಕ ಸಂಬಂಧವನ್ನು ಬೇಡಿಕೆ ಬಿಂಬಕ ಎಂದು ಕರೆಯಬಹುದು. ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಲಾಗಿದೆ. ಡಿ F P. ಡಿ ಯು ಬೇಡಿಕೆಯಾಗಿರ್ತದೆ. ಸೊ ಎಫ್ ಅಂದರೆ ಬಿಂಬಕ ಅಥವಾ ಕಾರ್ಯ, ಪಿ ಅಂದರೆ ಬೆಲೆಯ ಮೇಲೆ ಏನಾಗಿದೆ, ಬೇಡಿಕೆ ಅವಲಂಬನೆಯಾಗಿದೆ. ಸೊ ಅದೇ ರೀತಿ 17ನೇ ಪ್ರಶ್ನೆ, ಮಾತೃಕೆ ಎಂದರೇನು? ಒಂದು ಮಾತೃಕೆಯಲ್ಲಿರುವ ಅಡ್ಡ ಮತ್ತು ಕಂಬ ಸಾಲುಗಳ ಸಂಖ್ಯೆಗೆ ಕ್ರಮ ಅಥವಾ ಗಾತ್ರ ಅಥವಾ ಆಯಾಕಟ್ಟು ಅಥವಾ ವಿಸ್ತೀರ್ಣಕ್ಕೆ ಮಾತೃಕೆ ಎಂದು ಕರೆಯಲಾಗುತ್ತೆ. ಒಂದು ಮಾತೃಕೆಯಲ್ಲಿರುವಂತಹ ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳ ಸಂಖ್ಯೆಗೆ ಕ್ರಮ ಅಥವಾ ಗಾತ್ರ ಅಥವಾ ಆಯಾಕಟ್ಟು ಅಥವಾ ವಿಸ್ತೀರ್ಣಕ್ಕೆ ನಾವೇನಂತ ಕರಿಬೋದು, ಮಾತೃಕೆ ಅಂತ ಹೇಳಿ ನಾವು ಕರಿಬಹುದು. ಇದನ್ನು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಸಮಭುಜಾಕೃತಿ ಆವರಣದಲ್ಲಿ ಸಂಖ್ಯೆಗಳನ್ನು ಅಡ್ಡ ಮತ್ತು ಕಂಬ ಸಾಲುಗಳಲ್ಲಿ ಕ್ರಮವಾಗಿ ಜೋಡಿಸುವುದನ್ನು ಮಾತೃಕೆ ಎಂದು ಕೂಡ ನಾವು ಕರಿಬಹುದು. ಸಮಭುಜಾಕೃತಿ ಆವರಣದಲ್ಲಿ ಸಂಖ್ಯೆಗಳನ್ನು ಅಡ್ಡ ಮತ್ತು ಕಂಬ ಸಾಲುಗಳಲ್ಲಿ ಕ್ರಮವಾಗಿ ಜೋಡಿಸುವುದನ್ನು ನಾವೇನಂತ ಕರಿಬೋದು, ಮಾತೃಕೆ ಅಂತ ಹೇಳಿ ನಾವು ಕರಿಬಹುದು. ಈ ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದು. ಸೊ ಅದೇ ರೀತಿ ಮುಂದುವರೆದ ಭಾಗದಲ್ಲಿ 18ನೇ ಪ್ರಶ್ನೆ, ಮಾತೃಕೆ ಶ್ರೇಣಿ ಎಂದರೇನು? ಇದು ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದು. ಒಂದು ಮಾತೃಕೆಯಲ್ಲಿನ ಸರಳ ಸ್ವತಂತ್ರ ಅಡ್ಡ ಮತ್ತು ಕಂಬ ಸಾಲುಗಳ ಗರಿಷ್ಠ ಸಂಖ್ಯೆಗೆ ಮಾತೃಕೆಯ ಶ್ರೇಣಿ ಎಂದು ಕರೆಯುತ್ತಾರೆ. ಒಂದು ಮಾತೃಕೆಯಲ್ಲಿನ ಸರಳ ಸ್ವತಂತ್ರ ಅಡ್ಡ ಮತ್ತು ಕಂಬ ಸಾಲುಗಳ ಗರಿಷ್ಠ ಸಂಖ್ಯೆಗೆ ಮಾತೃಕೆಯ ಶ್ರೇಣಿ ಎಂದು ಕರೆಯುತ್ತಾರೆ. ಅದೇ ರೀತಿ 19ನೇ ಪ್ರಶ್ನೆ, ವೆನ್ ರೇಖಾಚಿತ್ರಗಳು ಎಂದರೇನು? ವೆನ್ ರೇಖಾಚಿತ್ರ ಅಂದರೆ ಗಣಗಳನ್ನು ವೃತ್ತ, ಆಯತ ಅಥವಾ ಇತರೆ ರೇಖಾಚಿತ್ರದ ಮೂಲಕ ವಿವರಿಸುವುದನ್ನು ಜಾನ್ ವೆನ್ ಅವರು ತೋರಿಸಿದ್ದರಿಂದ ವೆನ್ ರೇಖಾಚಿತ್ರಗಳು ಎಂದು ಕೂಡ ಇದನ್ನು ಕರೀತಾರೆ. ಸೊ ಈ ಒಂದು ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿದೆ. ಸೊ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಅಧ್ಯಯನ ಮಾಡಿಕೊಳ್ಳಿ. ಅದೇ ರೀತಿ ಮುಂದುವರಿದ ಭಾಗದಲ್ಲಿ 20ನೇ ಪ್ರಶ್ನೆ, ಸ್ವತಂತ್ರ ಚಲಕ ಎಂದರೇನು? ಈ ಪ್ರಶ್ನೆಯು ಕೂಡ ಬರಬಹುದು ಪರೀಕ್ಷೆಯಲ್ಲಿ. ಯಾವುದೇ ಒಂದು ಬಿಂಬಕದಲ್ಲಿ ಒಂದು ಚಲಕ ಮತ್ತೊಂದು ಚಲಕವನ್ನು ಅವಲಂಬಿಸದೆ ಬದಲಾವಣೆ ಹೊಂದುತ್ತಿದ್ದರೆ ಅದನ್ನು ಸ್ವತಂತ್ರ ಚಲಕ ಎಂದು ಕರೆಯುತ್ತಾರೆ. ಯಾವುದೇ ಒಂದು ಬಿಂಬಕದಲ್ಲಿ ಒಂದು ಚಲಕ ಮತ್ತೊಂದು ಚಲಕವನ್ನು ಅವಲಂಬಿಸದೆ ಬದಲಾವಣೆ ಹೊಂದುತ್ತಿದ್ದರೆ ಅದನ್ನು ನಾವೇನಂತ ಕರಿಬೋದು, ಸ್ವತಂತ್ರ ಚಲಕ ಅಂತ ಹೇಳಿ ಕರಿಬಹುದು. ಅಥವಾ ಸ್ವತಂತ್ರ ಚಲಕಗಳು ತಮ್ಮಷ್ಟಕ್ಕೆ ತಾವೇ ಸ್ವತಃ ತಮ್ಮ ಮೌಲ್ಯವನ್ನು ವ್ಯಕ್ತಪಡಿಸುತ್ತಿದ್ದರೆ ಅದನ್ನು ಸ್ವತಂತ್ರ ಚಲಕ ಎಂದು ಕರೆಯಬಹುದು. ಸ್ವತಂತ್ರ ಚಲಕಗಳು ತಮ್ಮಷ್ಟಕ್ಕೆ ತಾವೇ ಸ್ವತಃ ತಮ್ಮ ಮೌಲ್ಯಗಳನ್ನು ವ್ಯಕ್ತಪಡಿಸುತ್ತಿದ್ದರೆ ಅದನ್ನು ನಾವೇನಂತ ಕರಿಬೋದು, ಸ್ವತಂತ್ರ ಚಲಕ ಅಂತ ಕರಿಬೋದು. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಇನ್ನೊಂದು ಚಲಕದ ಮೌಲ್ಯವನ್ನು ನಿರ್ಧರಿಸುವ ಚಲಕವೇ ಸ್ವತಂತ್ರ ಚಲಕ ಎಂದು ಕರೀತಾರೆ. ಉದಾಹರಣೆಗೆ ಈಗ ಡಿ F P ಏನಾಗಿದೆ ಅಂದರೆ ಸ್ವತಂತ್ರ ಚಲಕವಾಗಿದೆ. ಸ್ವತಂತ್ರ ಚಲಕದ ಮೇಲೆ ಯಾವುದು ಡಿಪೆಂಡ್ ಆಗಿದೆ, ಬೇಡಿಕೆ ಡಿಪೆಂಡ್ ಆಗಿದೆ.
ಸೊ ಇಲ್ಲಿ ಡಿ ಏನಾಗಿದೆ, ಡಿಪೆಂಡೆಂಟ್ ವೇರಿಯಬಲ್. ಸೊ ಪಿ ಏನಾಗಿದೆ, ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ಈ ಒಂದು ಉದಾಹರಣೆಯನ್ನು ಇಲ್ಲಿ ನಾವು ಕೊಡ್ಬೋದು. ಅದೇ ರೀತಿ 21ನೇ ಪ್ರಶ್ನೆ, ಸಮೀಕರಣ ಎಂದರೇನು? ಈ ಪ್ರಶ್ನೆಯು ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು. ಎರಡು ಅಥವಾ ಎರಡಕ್ಕಿಂತಲೂ ಹೆಚ್ಚಿನ ಚಲಕಗಳ ನಡುವಿನ ಸಂಬಂಧವನ್ನು ವಿವರಿಸುವ ಬಿಂಬಕಕ್ಕೆ ಸಮೀಕರಣ ಎಂದು ಕರೆಯಲಾಗುತ್ತೆ. ಎರಡು ಅಥವಾ ಎರಡಕ್ಕಿಂತಲೂ ಹೆಚ್ಚಿನ ಚಲಕಗಳ ನಡುವಿನ ಸಂಬಂಧವನ್ನು ವಿವರಿಸುವ ಬಿಂಬಕಕ್ಕೆ ಸಮೀಕರಣ ಎಂದು ಕರೆಯಲಾಗುತ್ತೆ. ಅಥವಾ ಎರಡು ವಿಭಿನ್ನ ಮೊತ್ತಗಳು ಹೇಗೆ ಒಂದಕ್ಕೊಂದು ಸಮಾನವಾಗಿವೆ ಎಂದು ಸೂತ್ರ ಅಥವಾ ಸಿದ್ಧಾಂತಗಳ ಮೂಲಕ ಗಣಿತದಲ್ಲಿ ವಿವರಿಸುವುದಕ್ಕೆ ಸಮೀಕರಣ ಎಂದು ಹೇಳಬಹುದು. ಸೊ ಆದ್ದರಿಂದ ಸಮೀಕರಣ ಎಂದರೆ ಎರಡು ಅಥವಾ ಎರಡಕ್ಕಿಂತಲೂ ಹೆಚ್ಚಿನ ಚಲಕಗಳ ನಡುವಿನ ಸಂಬಂಧವನ್ನು ವಿವರಿಸುವ ಬಿಂಬಕಕ್ಕೆ ಸಮೀಕರಣ ಎಂದು ಕರೀತಾರೆ. ಅಥವಾ ಇನ್ನೊಂದು ಅರ್ಥದಲ್ಲಿ ಎರಡು ವಿಭಿನ್ನ ಮೊತ್ತಗಳು ಹೇಗೆ ಒಂದಕ್ಕೊಂದು ಸಮಾನವಾಗಿವೆ ಎಂದು ಸೂತ್ರ ಅಥವಾ ಸಿದ್ಧಾಂತಗಳ ಮೂಲಕ ಗಣಿತದಲ್ಲಿ ವಿವರಿಸುವುದಕ್ಕೆ ಸಮೀಕರಣ ಎಂದು ನಾವು ಕರೀತೇವೆ. ಸೊ ಈ ಒಂದು ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆಯಾಗಿದೆ. ಸಮೀಕರಣ ಎಂದರೇನು? ಸೊ ಸಮೀಕರಣ ಪ್ರಶ್ನೆಯೂ ಕೂಡ ಬರಬಹುದು. ಅದೇ ರೀತಿ ಮುಂದುವರೆದ ಭಾಗದಲ್ಲಿ 22ನೇ ಪ್ರಶ್ನೆ, ಸ್ಥಿರಾಂಕ ಎಂದರೇನು? ಈ ಪ್ರಶ್ನೆಯೂ ಕೂಡ ಬರಬಹುದು. ಆರ್ಥಿಕ ಚಟುವಟಿಕೆಗಳನ್ನು ವಿಶ್ಲೇಷಣೆ ಮಾಡುವಾಗ ಬದಲಾವಣೆ ಅಥವಾ ವ್ಯತ್ಯಯ ಆಗದೇ ಇರುವ ಸ್ಥಿರ ಸಂಖ್ಯಾ ಮೌಲ್ಯವನ್ನು ಸ್ಥಿರಾಂಕ ಎಂದು ಕರೀತಾರೆ. ಆರ್ಥಿಕ ಚಟುವಟಿಕೆಗಳನ್ನು ವಿಶ್ಲೇಷಣೆ ಮಾಡುವಾಗ ಬದಲಾವಣೆ ಅಥವಾ ವ್ಯತ್ಯಯ ಆಗದೇ ಇರುವ ಸ್ಥಿರ ಸಂಖ್ಯಾ ಮೌಲ್ಯಗಳನ್ನು ಸ್ಥಿರಾಂಕಗಳು ಅಥವಾ ಸ್ಥಿರಾಂಕ ಎಂದು ಕರೀತಾರೆ. ಸೊ ಈ ಪ್ರಶ್ನೆಯೂ ಕೂಡ ಬರಬಹುದು. 23ನೇ ಪ್ರಶ್ನೆ, ಉತ್ಪಾದನಾ ಬಿಂಬಕ ಎಂದರೇನು? ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವಿನ ಸಂಬಂಧವನ್ನು ವಿವರಿಸುವ ಬಿಂಬಕಕ್ಕೆ ಉತ್ಪಾದನಾ ಬಿಂಬಕ ಎಂದು ಕರೀತಾರೆ. ಉತ್ಪಾದನಾಂಗಗಳು ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ವಿವರಿಸುವ ಬಿಂಬಕಕ್ಕೆ ನಾವೇನಂತ ಕರಿಬಹುದು? ಉತ್ಪಾದನಾ ಬಿಂಬಕ ಅಂಥೇಳಿ ನಾವು ಕರಿಬಹುದು. ಸೊ ಉತ್ಪಾದನಾಂಗಗಳು ಹೇಗೆ ಮತ್ತು ಉತ್ಪನ್ನ ಹೇಗಿರುತ್ತೆ ಅವೆರಡರ ನಡುವೆ ಇರತಕ್ಕಂತಹ ಸಂಬಂಧವನ್ನು ಉತ್ಪಾದನಾ ಬಿಂಬಕ ತಿಳಿಸುತ್ತೆ. ಅದೇ ರೀತಿ 24ನೇ ಪ್ರಶ್ನೆ, ಆದಾಯ ಬಿಂಬಕ ಎಂದರೇನು? ಪ್ರತಿ ಘಟಕದ ಉತ್ಪನ್ನದ ಮಾರಾಟ ಬೆಲೆ ಮತ್ತು ಆದಾಯದ ನಡುವಿನ ಸಂಬಂಧವನ್ನು ವಿವರಿಸುವುದಕ್ಕೆ ಆದಾಯ ಬಿಂಬಕ ಎಂದು ಕರೆಯುತ್ತಾರೆ. ಪ್ರತಿ ಘಟಕದ ಉತ್ಪನ್ನದ ಮಾರಾಟ ಬೆಲೆ ಮತ್ತು ಆದಾಯದ ನಡುವಿನ ಸಂಬಂಧವನ್ನು ವಿವರಿಸುವುದಕ್ಕೆ ಆದಾಯ ಬಿಂಬಕ ಎಂದು ಕರೆಯುತ್ತಾರೆ. ಸೊ ಈ ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದು. ಅದೇ ರೀತಿ 25ನೇ ಪ್ರಶ್ನೆ, ಕಂಬಸಾಲು ಮಾತೃಕೆ ಎಂದರೇನು? ಕಂಬಸಾಲು ಮಾತೃಕೆ ಅಂದರೆ ಒಂದೇ ಒಂದು ಕಂಬಸಾಲು ಹೊಂದಿದ್ದರೆ ಅದನ್ನು ಕಂಬಸಾಲು ಮಾತೃಕೆ ಎಂದು ಕರೆಯುತ್ತಾರೆ. ಸೊ ಒಂದೇ ಒಂದು ಕಂಬಸಾಲು ಹೊಂದಿದರೆ ಅದನ್ನು ಕಂಬಸಾಲು ಮಾತೃಕೆ ಎಂದು ಕರೀತಾರೆ. ಉದಾಹರಣೆಗೆ A = 1 2. ಸೊ ಇದೇನು ಮಾಡಿದೆ, ಒಂದೇ ಕಂಬಸಾಲನ್ನು ಹೊಂದಿದೆ. ಆದರೆ ಎರಡು ಅಡ್ಡ ಸಾಲು ಹೊಂದಿದರೆ ಒಂದೇ ಕಂಬಸಾಲನ್ನು ಹೊಂದಿದೆ. ಹಾಗಾಗಿ ಒಂದೇ ಒಂದು ಕಂಬಸಾಲು ಹೊಂದಿದರೆ ಅದಕ್ಕೆ ನಾವೇನಂತ ಕರಿಬೋದು? ಕಂಬಸಾಲು ಮಾತೃಕೆ ಅಂತ ಹೇಳಬಹುದು. ಅದೇ ರೀತಿ 26ನೇ ಪ್ರಶ್ನೆ, ಬೇಡಿಕೆ ಬಿಂಬಕ QD = 250 - 50 P ಮತ್ತು ಬೆಲೆ P4 ಇದ್ದಾಗ ಬೇಡಿಕೆ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆ ಬರಬಹುದು. ಇದು ಬಿಡಿಸುವ ವಿಧಾನ QD = 250 - 50. ಅಲ್ಲಿ P ಯ ಬೆಲೆ 4 ಕೊಟ್ಟಿದ್ದಾರೆ. ಸೊ 2 = 250 - 50 ಅಂದರೆ P ಬೆಲೆ 4 ಕೊಟ್ಟಿರೋದ್ರಿಂದ ಬ್ರಾಕೆಟಲ್ಲಿ 4. ಸೊ 250 ಮೈನಸ್ ಅಂದರೆ 50ನ್ನು ಇಂಟು 4 ಮಾಡ್ಕೋಬೇಕು. ಸೊ ಅದು 200 ಆಗುತ್ತೆ. 250 ಮೈನಸ್ 200 = 50 ಅಂದರೆ QD ಎಷ್ಟು ಬಂತು? ಇಲ್ಲಿ 50 ಬರುತ್ತೆ. ಸೊ ಈ ರೀತಿಯ ಲೆಕ್ಕಾಚಾರಗಳನ್ನು ಕೇಳ್ತಿರ್ತಾರೆ. ಇದೇ ವಿಧಾನಗಳನ್ನು ಫಾಲೋ ಮಾಡಿ. ಸೊ ನೀವೇನು ಮಾಡಬೇಕಾಗತ್ತೆ, 2 ಅಂಕದಲ್ಲಿ ಪ್ರಶ್ನೆ ಬರೋದ್ರಿಂದ ಸೊ ಇದೇ ಮೆಥಡನ್ನು ಫಾಲೋ ಮಾಡಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಲೆಕ್ಕಾಚಾರ ಮಾಡಬೇಕಾಗ್ತದೆ. ಸೊ ಅದೇ ರೀತಿ ಮುಂದುವರೆದ ಪ್ರಶ್ನೆ, ಇದೇ ಬೇಡಿಕೆ ಬಿಂಬಕದ ಮೇಲೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ. ಬೇಡಿಕೆ ಬಿಂಬಕ QD = 250 - 50 P ಮತ್ತು ಬೆಲೆ P2 ಇದ್ದಾಗ ಬೇಡಿಕೆ ಪ್ರಮಾಣವನ್ನು ಕಂಡುಹಿಡಿಯಿರಿ. QD = 250 - 50 P,
ಬೆಲೆ 2 ಇದ್ದಾಗ ಸೊ ಇಸ್ ಈಕ್ವಲ್ ಟು 250 ಮೈನಸ್ 50 ಅಂದರೆ ಪಿ ಬೆಲೆ 2 ಇರೋದ್ರಿಂದ ಬ್ರಕೆಟಲ್ಲಿ 2 ಹಚ್ಕೊಂಡಿದ್ದೀನಿ. ಸೊ ಇಸ್ ಈಕ್ವಲ್ ಟು 250 ಅಂದರೆ 15ನ 2 ಮಾಡ್ಕೊಂಡಾಗ 100 ಆಗುತ್ತೆ. 250 ಮೈನಸ್ 100 ಈಸ್ ಈಕ್ವಲ್ ಟು ದಿ 150 ಅಂದರೆ ಕ್ಯೂ ಡಿ ಎಷ್ಟಾಗುತ್ತೆ ಇಲ್ಲಿ 150 ಬರುತ್ತೆ. ಅಂದರೆ ಸೊ ಈ ರೀತಿ ಒಂದು ಲೆಕ್ಕಾಚಾರವನ್ನು ಕೊಟ್ಟಾಗ ಸೊ ನೀವೇನು ಮಾಡಬೇಕಾಗತ್ತಂದರೆ ಸೊ ಇದನ್ನು ಲೆಕ್ಕಾಚಾರ ಮಾಡಬೇಕಾಗತ್ತೆ. ಸೊ ಈ ಒಂದು ಪ್ರಶ್ನೆಯು ಕೂಡ ಬರ್ಬೋದು. ಕ್ಯೂ ಡಿ ಇಸ್ ಈಕ್ವಲ್ ಟು 250 ಮೈನಸ್ 50 ಪಿ ಬೆಲೆ 2 ಇದ್ದಾಗ ಸೊ ಅದರ ಉತ್ತರ ಏನಾಗಿರುತ್ತೆ ಅಂದರೆ ಕ್ಯೂ ಡಿ ಉತ್ತರ 150 ಆಗಿರುತ್ತೆ. ಈ ಒಂದು ಪ್ರಶ್ನೆಯು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದು. ಸೊ ಆದ್ದರಿಂದ ಇದನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಸೊ ಅಧ್ಯಯನ ಮಾಡಿ. ಸೊ ಅದೇ ರೀತಿ ಮುಂದುವರೆದ ಭಾಗದಲ್ಲಿ ಇನ್ನೊಂದು ಉದಾಹರಣೆ ಬೇಡಿಕೆ ಬಿಂಬಕದ ಮೇಲೆ. ಸೊ ಬೇಡಿಕೆ ಬಿಂಬಕ ಕ್ಯೂ ಡಿ ಇಸ್ ಈಕ್ವಲ್ ಟು 30 ಮೈನಸ್ 3p ಮತ್ತು ಬೆಲೆ ಪಿಯ ಬೆಲೆ 5 ಇದ್ದಾಗ ಬೇಡಿಕೆ ಪ್ರಮಾಣವನ್ನು ಕಂಡುಹಿಡಿಯೋದು. ಸೊ ಹೆಂಗೆ ಕಂಡುಹಿಡಿಯೋದು? ಕ್ಯೂ ಡಿ ಇಸ್ ಈಕ್ವಲ್ ಟು 30 ಮೈನಸ್ 3p. ಸೊ ಕೊಟ್ಟಿದ್ದಾರೆ ಬೆಲೆ 5 ಇದೆ ಅದು ಇದ್ದಾಗ ಇಸ್ ಈಕ್ವಲ್ ಟು 30 ಮೈನಸ್ 3 ಅಂದರೆ ಅಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ ಮೈನಸನ್ನು ಹಚ್ಕೊಳ್ಬೇಕಾಗತ್ತೆ. ಬ್ರಕೆಟಲ್ಲಿ ಅಲ್ಲಿ ಪಿ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ 5, ಯಾಕಂದರೆ ಪಿ ವ್ಯಾಲ್ಯೂ 5 ಕೊಟ್ಟಿದ್ದಾನೆ. ಸೊ ಹಾಗಾಗಿ ಈಸ್ ಈಕ್ವಲ್ ಟು 30 ಮೈನಸ್ 3 ಇನ್ ಬ್ರಕೆಟ್ 5 ಈಸ್ ಈಕ್ವಲ್ ಟು 30 ಮೈನಸ್ ಅಂದರೆ 5 ಮೂರಲೆ ಅಂದರೆ 3 5 ಮಾಡಿದರೆ 15 ಆಗುತ್ತೆ. 30ರಲ್ಲಿ 15 ಕಳೆದಾಗ ಸೊ ಆನ್ಸರ್ ಏನು ಬರುತ್ತೆ ಅಂದರೆ 15. ಕ್ಯೂ ಡಿ ಈಸ್ ಈಕ್ವಲ್ ಟು 15. ಹಾಗಂದರೆ ಸೊ ಇಲ್ಲಿ ಆನ್ಸರ್ ಏನು ಬರುತ್ತೆ? ಕ್ಯೂ ಡಿ ಈಸ್ ಈಕ್ವಲ್ ಟು ದಿ 15. ಸೊ ಇದು ಸರಿಯಾದ ಉತ್ತರವಾಗಿರುತ್ತೆ. ಕ್ಯೂ ಡಿ ಈಸ್ ಈಕ್ವಲ್ ಟು 30 ಮೈನಸ್ 3p ಬೆಲೆ 5 ಕೊಟ್ಟಾಗ ಸೊ ಇದು ಸರಿಯಾದ ಉತ್ತರ. ಅದೇ ರೀತಿ ಸೊ ಇನ್ನೊಂದು ಉದಾಹರಣೆ ಬೇಡಿಕೆ ಬಿಂಬಕ ಕ್ಯೂ ಡಿ ಈಸ್ ಈಕ್ವಲ್ ಟು 60 ಮೈನಸ್ 4p ಮತ್ತು ಬೆಲೆ 3 ಇದ್ದಾಗ ಬೇಡಿಕೆ ಪ್ರಮಾಣವನ್ನು ಕಂಡುಹಿಡಿಯಿರಿ. ಕ್ಯೂ ಡಿ ಈಸ್ ಈಕ್ವಲ್ ಟು 60 ಮೈನಸ್ 4p ಬೆಲೆ ಏನಾಗಿದೆ ಅಂದರೆ 3 ಇದೆ. ಸೊ 3 ಇದ್ದಾಗ ಈಸ್ ಈಕ್ವಲ್ ಟು ದಿ 60 ಮೈನಸ್ 4 ಇನ್ ಬ್ರಕೆಟ್ 3 60. ಸೊ 4 4 ಮೂರಲೆ 12 ಆಗುತ್ತೆ. ಈಕ್ವಲ್ ಟು ದಿ 60 ಮೈನಸ್ 12 ಈಸ್ ಈಕ್ವಲ್ ಟು ದಿ 48. ಹಂಗಂದರೆ ಕ್ಯೂ ಡಿ ಈಸ್ ಈಕ್ವಲ್ ಟು ದಿ 48. ಕ್ಯೂ ಡಿ ಎಷ್ಟು ಬರುತ್ತೆ ಅಂದರೆ 48 ಬರುತ್ತೆ. ಸೊ ಇದು ಏನಾಗಿರುತ್ತೆ ಅಂದರೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ಬೇಡಿಕೆ ಬಿಂಬಕ ಕ್ಯೂ ಡಿ ಈಸ್ ಈಕ್ವಲ್ ಟು ದಿ 60 ಮೈನಸ್ 4p ಮತ್ತು ಬೆಲೆ 3 ಇದ್ದಾಗ ಸೊ ನಾವು ಬೇಡಿಕೆ ಪ್ರಮಾಣವನ್ನು ಕಂಡುಹಿಡಬೇಕಾದ್ರೆ ಈ ಸಂದರ್ಭದಲ್ಲಿ ಸೊ ಬೇಡಿಕೆ ಪ್ರಮಾಣ ಕ್ಯೂ ಡಿ ಎಷ್ಟು ಬರುತ್ತೆ? 48 ಬರುತ್ತೆ. ಇದು ಸರಿಯಾದ ಉತ್ತರವಾಗಿರುತ್ತದೆ. ಸೊ ಹೀಗೆ ಮುಂಬರುವ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅದೇ ರೀತಿ ಪೂರೈಕೆ ಬಿಂಬಕಕ್ಕೆ ಪೂರೈಕೆ ಬಿಂಬಕ ಸಂಬಂಧಪಟ್ಟ ಹಾಗೆ ಕೆಲವು ಉದಾಹರಣೆಗಳನ್ನು ಇಲ್ಲಿ ತಿಳ್ಕೊಳ್ಳೋಣ. ಕ್ಯೂ ಎಸ್ ಇಸ್ ಈಕ್ವಲ್ ಟು 80 ಪ್ಲಸ್ 5p ಮತ್ತು ಬೆಲೆ P3 ಇದ್ದಾಗ ಪೂರೈಕೆ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂಥೇಳಿ ಪ್ರಶ್ನೆ ಬರ್ಬೋದು. ಆಗ ಕ್ಯೂ ಎಸ್ ಇಸ್ ಈಕ್ವಲ್ ಟು 80 ಪ್ಲಸ್ 5p ಬೆಲೆ 3 ಇದ್ದಾಗ ಸೊ ಇದನ್ನು ಬಿಡಿಸೋ ವಿಧಾನ ಇಸ್ ಈಕ್ವಲ್ ಟು 80 ಪ್ಲಸ್ 5 ಅಂದರೆ ಈಗಾಗಲೇ ಮೇಲ್ಗಡೆ ಕೊಟ್ಟಿದ್ದಾನೆ 5. ಸೊ ಇನ್ ಬ್ರಕೆಟ್ 3 ಯಾಕಂದರೆ ಪಿನ ವ್ಯಾಲ್ಯೂ 3 ಕೊಟ್ಟಿರೋದ್ರಿಂದ ಸೊ ಪಿ ಬ್ರಕೆಟಲ್ಲಿ 3 ಅಂತ ಬರುತ್ತೆ. ಈಸ್ ಈಕ್ವಲ್ ಟು ದಿ 80 ಪ್ಲಸ್ 5 ಮೂರಲೆ ಅಂದರೆ ಮಾಡಿದರೆ 15 ಬರುತ್ತೆ. ಸೊ ಈಕ್ವಲ್ ಟು ದಿ 80 ಪ್ಲಸ್ 15 ಈಸ್ ಈಕ್ವಲ್ ಟು ದಿ 95. ಕ್ಯೂ ಎಸ್ ಈಸ್ ಈಕ್ವಲ್ ಟು ದಿ 95. ಕ್ಯೂ ಎಸ್ ಎಷ್ಟು ಬರುತ್ತೆ? 95 ಬರುತ್ತೆ. ಸೊ ಕ್ಯೂ ಎಸ್ ಈಸ್ ಈಕ್ವಲ್ ಟು 80 ಪ್ಲಸ್ 5p ಬೆಲೆ 3 ಕೊಟ್ಟಾಗ ಸೊ ಕ್ಯೂ ಎಸ್ ಉತ್ತರ ಏನಾಗುತ್ತೆ ಅಂದರೆ 95 ಬರ್ತದೆ. ಅದೇ ರೀತಿ 31ನೇ ಪ್ರಶ್ನೆ ಪೂರೈಕೆ ಬಿಂಬಕ ಕ್ಯೂ ಎಸ್ ಈಸ್ ಈಕ್ವಲ್ ಟು 100 ಪ್ಲಸ್ 5p ಮತ್ತು ಬೆಲೆ P3 ಇದ್ದಾಗ ಪೂರೈಕೆ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆನ ಕೇಳಬಹುದು. ಕ್ಯೂ ಎಸ್ ಈಸ್ ಈಕ್ವಲ್ ಟು 100 ಪ್ಲಸ್ 5p ಆಗ ಬೆಲೆ 3 ಇದ್ದಾಗ ಸೊ ಈಸ್ ಈಕ್ವಲ್ ಟು 100 ಪ್ಲಸ್ 5 ಇನ್ ಬ್ರಕೆಟ್ 3 100 ಪ್ಲಸ್ 15 ಹೆಂಗೆ ಬಂತಂದರೆ 5 ಇಂಟು 3. ಸೊ 100 ಪ್ಲಸ್ 15 ಈಸ್ ಈಕ್ವಲ್ ಟು ದಿ 115. ಸೊ 100 ಪ್ಲಸ್ 15 ಈಸ್ ಈಕ್ವಲ್ ಟು ದಿ 115. ಸೊ ಆಗ ಕ್ಯೂ ಎಸ್ ಎಷ್ಟು ಬರುತ್ತೆ? 115. ಅಂದರೆ 100 ಪ್ಲಸ್ 15ಅನ್ನು ಸೇರಿಸಿದರೆ 115 ಬರುತ್ತೆ. ಹಾಗಾಗಿ ಕ್ಯೂ ಎಸ್ ಈಸ್ ಈಕ್ವಲ್ ಟು ದಿ 150. ಸೊ ಕ್ಯೂ ಎಸ್ ಈಸ್ ಈಕ್ವಲ್ ಟು ದಿ 100 ಪ್ಲಸ್ 5p. ಸೊ ಪಿ ವ್ಯಾಲ್ಯೂ 3 ಇದ್ದಾಗ ಸೊ ಉತ್ತರ ಏನು ಬರುತ್ತೆ? ಕ್ಯೂ ಎಸ್ 115 ಬರುತ್ತೆ. ಸೊ ಈ ಒಂದು ಪ್ರಶ್ನೆ ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆ ಆಗಿರ್ತದೆ. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಳ್ಳಿ. ಅದೇ ರೀತಿ ಇನ್ನೊಂದು ಉದಾಹರಣೆ ಪೂರೈಕೆ ಬಿಂಬಕಕ್ಕೆ ಸಂಬಂಧಪಟ್ಟ ಹಾಗೆ ಪೂರೈಕೆ ಬಿಂಬಕ ಕ್ಯೂ ಎಸ್ ಈಸ್ ಈಕ್ವಲ್ ಟು ದಿ 100 ಪ್ಲಸ್ 20p
ಮತ್ತು ಬೆಲೆ P5 ಇದ್ದಾಗ ಪೂರೈಕೆ ಪ್ರಮಾಣವನ್ನು ಕಂಡುಹಿಡಿಯಿರಿ. ಸೊ ಇಂಥ ಸಂದರ್ಭದಲ್ಲಿ ಸೊ QS ಈಸ್ ಈಕ್ವಲ್ ಟು ದಿ 100 + 20P. ಸೊ ಬೆಲೆ ಏನಾಗಿದೆ 5 ಇದೆ. ಈಸ್ ಈಕ್ವಲ್ ಟು 100 + 20 ಇನ್ ಬ್ರಕೆಟ್ 5. ಸೊ 100 + 20 ಈಗಾಗಲೇ ಕೊಟ್ಟಿದ್ದಾರೆ. ಸೊ ಬ್ರಕೆಟಲ್ಲಿ 5 ಹಚ್ಕೊಂಡಿದ್ದೀವಿ. ಯಾಕಂದರೆ 5 ಯಾಕೆ ಹಚ್ಕೊಂಡಿದ್ದೀವಿ ಅಂದರೆ P ವ್ಯಾಲ್ಯೂ ಈಗಾಗಲೇ 5 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 100 + 100 ಹೆಂಗೆ ಬಂತಂದರೆ 25 ಮಾಡಿದರೆ ಸೊ 100 ಬರುತ್ತೆ. ಸೊ 100 + 100 ಈಸ್ ಈಕ್ವಲ್ ಟು ದಿ 200. ಸೊ QS ಈಸ್ ಈಕ್ವಲ್ ಟು ದಿ 200. ಸೊ ಯಾವಾಗ QS ಈಸ್ ಈಕ್ವಲ್ ಟು 100 + 20P ಮತ್ತು P ವ್ಯಾಲ್ಯೂ 5 ಇದ್ದಾಗ ಸೊ ಅದರ ಸರಿಯಾದ ಉತ್ತರ ಏನಾಗಿರುತ್ತೆ ಅಂದರೆ QS ಈಸ್ ಈಕ್ವಲ್ ಟು ದಿ 200. ಇದು ಸರಿಯಾದ ಉತ್ತರವಾಗಿರುತ್ತದೆ. ಈ ಒಂದು ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆ ಇದಾಗಿದೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಗಣಿತಾತ್ಮಕ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿ. ಇಲ್ಲಿವರೆಗೂ ನಾನು ಹೇಳತಕ್ಕಂಥ ವಿಷಯ ಗಣಿತಾತ್ಮಕ ಅರ್ಥಶಾಸ್ತ್ರ CEC BA 4ನೇ ಸೆಮಿಸ್ಟರ್ 2 ಅಂಕದ ಪ್ರಮುಖ ಪ್ರಶ್ನೆಗಳು. ಸೊ ಇದನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂತಹ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಯೂಟ್ಯೂಬ್ ಚಾನಲ್ ಮೂಲಕ ಈ ಒಂದು ವಿಶೇಷ ಸಂಚಿಕೆ ಕ್ಲಾಸನ್ನು ಮಾಡಿದ್ದೇನೆ. ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಆಗಿರುವಂತಹ ಮಾಹಿತಿಯನ್ನು ಈ ಒಂದು ಕ್ಲಾಸ್ನಲ್ಲಿ ನಾನು ಮಾಡಿದ್ದೇನೆ. ನಾನು ಮಾಡಿರುವಂಥ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನನ್ನ ಚಾನಲನ್ನು ಲೈಕ್ ಮಾಡಿ. ಸೊ ಹೀಗೆ ಹೊಸ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದ.